ನಮಸ್ಕಾರ. ಅಂತೂ ಇಂತೂ ಕ್ಯಾಬಿನೆಟ್ ಮುಗೀತು. ಪ್ರಸವ ಅನ್ನುವ ಪದ ಕೇಳಿದ್ದೀರಾ? ಗಜ ಪ್ರಸವ ಅಂತ ಅಂದ್ರೆ ಅತ್ಯಂತ ಕಷ್ಟಕರ, ಅತಿ ಹರಸಾಹಸ ಪಡೋದು, ತುಂಬಾ ಸಮಯ ತಗೊಳ್ಳೋದು, ಎಳೆದಾಡೋದು. ಇದಕ್ಕೆ ರಾಜಕೀಯ ಪದವನ್ನ ಅಂದ್ರೆ ರಾಜಕೀಯಕ್ಕೆ ಬಳಸ್ಕೊಬಿಡ್ತಾರೆ, ಗಜ ಪ್ರಸವ ಅಂತ. ಹಂಗೇ ಆಗಿದ್ದು ಲಿಟ್ರಲಿ. ಹೆಣ್ಣು ದಿಕ್ಕಿಲ್ಲದಂತಹ ಕ್ಯಾಬಿನೆಟ್ ಅನ್ನ ಅಂತೂ ಇಂತೂ ಇಷ್ಟೆಲ್ಲ ಸರ್ಕಸ್ ಮಾಡಿ ಒಂದು ಥ್ರಿಲ್ಲರ್ ಮೂವಿನೇ ತೋರಿಸಿ ಹೆಣ್ಣು ದಿಕ್ಕಿಲ್ಲದ ಒಂದು ಕ್ಯಾಬಿನೆಟ್ ನ ರೆಡಿ ಮಾಡಿದ್ರು. ಶಾಸ್ತ್ರಕ್ಕೂ ಒಬ್ಬ ಹೆಣ್ಣುಮಗಳನ್ನ ತಗೊಳ್ಳಿಲ್ಲ, ಆರಂಭದಲ್ಲೂ ತಗೊಳ್ಳಿಲ್ಲ, ಇವತ್ತು ಕೂಡ ತಗೊಳ್ಳಿಲ್ಲ. 20 ಹೆಸರನ್ನ ಘೋಷಣೆ ಮಾಡಿದ್ರು. ಅದರಲ್ಲಿ ಮೇಜರ್ ಸರ್ಜರಿ, ಆ ಸರ್ಜರಿ, ಕೊನೆ ಸರ್ಜರಿ ಅಂದ್ಕೊಂಡು 19 ಜನರ ಪ್ರಮಾಣ ವಚನ ಇವತ್ತು ಸ್ವೀಕಾರ ಆಗಿದೆ. ಒಂದೇ ಒಂದು ಹೆಣ್ಣು ದಿಕ್ಕಿಲ್ಲದಂತಹ ಕ್ಯಾಬಿನೆಟ್ ನ ರೆಡಿ ಮಾಡಿಕೊಂಡು ಫುಲ್ ಒಂದು ಖುಷಿ ಖುಷಿಯಾಗಿ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡ್ರು. ಸೊ ಈಗ 19 ಜನ ನೂತನ ಸಚಿವರು ಯಾರ್ಯಾರು ಅಂತ ನಾನು ಹೇಳ್ತಾ ಹೋಗ್ಬಿಡ್ತೀನಿ. ಇನ್ನೊಂದು ಉಳಿಸ್ಕೊಂಡ್ರು, ಬಾಕಿ ಉಳಿಸ್ಕೊಂಡಿದ್ದಾರೆ. ಆ ಒಂದು ಯಾರ ಹೆಸರು ಇರುತ್ತೆ ಅನ್ನೋದು ಕುತೂಹಲ. ಇನ್ನು ಪೂರ್ಣ ಆಗಿಲ್ಲ. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಸೈನ್ಯ 19 ಜನ ನೂತನ ಸಚಿವರು ಪದಗ್ರಹಣವನ್ನ ಸ್ವೀಕಾರ ಮಾಡಿದ್ರು. ಒಂದು ಸಚಿವ ಸ್ಥಾನವನ್ನ ಖಾಲಿ ಇಟ್ಕೊಂಡಿದ್ದಾರೆ. ಗಾಯತ್ರಿ ಶಾಂತೇಗೌಡ ಇವರಿಗೆ ಅವಮಾನ ಮಾಡ್ಬಿಟ್ರಿ. ಅವಮಾನ ಮಾಡೋದು ಅಂತಾರಲ್ಲ, ಇದನ್ನೇ ಕಣ್ರಿ. ಕ್ಯಾಬಿನೆಟ್ಗಾಗಿ 2 ತಿಂಗಳು ಸರ್ಕಸ್ ಮಾಡಿದ್ರು ಕೂಡ ಟೆನ್ಷನ್ ಮುಗುದಿಲ್ಲ. ಇದಕ್ಕೋಸ್ಕರ ಒಂದು 20 ಸಲ ಡೆಲ್ಲಿಗೆ ಹೋಗಿ ಬಂದ್ರು. ಬೆಳಗಿಂದ ಇಲ್ಲಿ ತನಕ 4-5 ಸಲ ಪಟ್ಟಿ ಚೇಂಜ್ ಆಯ್ತು. ಅವ್ರನ್ನ ತೆಗೆಯದಂತೆ ಇವ್ರನ್ನ ಹಾಕದಂತೆ. ಈಗ ಹರಿದಿರೋ ಬಟ್ಟೆ ಹೊಲಿತಾರೆ ನೋಡಿದ್ದೀರಾ? ಹಂಗೆ ಹಿಂಗೆ ಇಲ್ಲೊಂದು ಅಲ್ಲೊಂದು ಅಂತ ಇಷ್ಟೆಲ್ಲ ಮಾಡಿದ್ರು ಒಂದು ಸರಿಯಾಗಿ ನೀವು ಕ್ಯಾಬಿನೆಟ್ ಮಾಡಕ್ ಆಗ್ಲಿಲ್ವಲ್ಲ. ಗಾಯತ್ರಿ ಶಾಂತೇಗೌಡ MLC, ನೂತನ MLC ಅವ್ರನ್ನ ಕೇಳಿರ್ಲಿಲ್ಲ ನಿಮಗೆ ಬಂದು. ನೀವಾಗೆ ಪಟ್ಟಿಲ್ ಹೆಸರಾಗ್ತೀರಿ. ಕೊನೆಯದಾಗಿ ಇನ್ನೇನ್ ಬಂದು ಗಾಯತ್ರಿ ಶಾಂತೇಗೌಡ ಎಂಬ ಹೆಸರಿನವಳಾದ ನಾನು ಅಂತ ಹೇಳಬೇಕು. ಅಷ್ಟೊತ್ತಿಗಿಂತ ಅವಮಾನ ಮಾಡಿಬಿಟ್ರಲ್ಲ. ಇಡೀ ಚಿಕ್ಕಮಗಳೂರಿಗೆ ಮಾಡಿದ ಅವಮಾನ. ನೀನು 5 ಸ್ಥಾನಗಳನ್ನು ಕೊಟ್ಟಿದ್ದಾರೆ ಚಿಕ್ಕಮಗಳೂರವರು. ಗುತ್ತಿಗೆನ ಬರೆದು ಕೊಟ್ಬಿಟ್ರು ಈ ಸಲ ಕಾಂಗ್ರೆಸ್ಗೆ ಅಂತ. ಇಡೀ ಚಿಕ್ಕಮಗಳೂರಿಗೆ ಒಂದು ಮಂತ್ರಿ ಭಾಗ್ಯ ಕೊಡ್ಲಿಲ್ಲ. ಅದರಲ್ಲೂ ಹೆಣ್ಣುಮಗಳು, ಆಕೆ ಕೇಳಿರ್ಲಿಲ್ಲ. ನೀವೇ ಪಟ್ಟಿಲ್ ಹೆಸರು ಸೇರಿಸ್ಕತ್ತೀರಿ. ಕೊನೆಯದಾಗಿ ಬರಬೇಡ ಹೋಗ್ ನೀನು ಅಂತ ಕಳಿಸ್ತೀರಿ. ನೀವು ಗಾಯತ್ರಿ ಶಾಂತೇಗೌಡ ಅವ್ರಿಗೆ ಮಾಡಿದ ಅವಮಾನ ಅಲ್ಲ ಇದು, ಚಿಕ್ಕಮಗಳೂರಿಗೆ ಮಾಡಿದ ಅವಮಾನ. ಒಂದು ಹೆಣ್ಣು ದಿಕ್ಕಿಲ್ಲದ ಕ್ಯಾಬಿನೆಟ್ ರೆಡಿ ಮಾಡ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆರಂಭದಲ್ಲೂ ಇದೇ ಸಮಸ್ಯೆ, ಈಗಲೂ ಇದೇ ಸಮಸ್ಯೆ. ಇದಕ್ಕಿಂತ ಅವಮಾನ ಬೇಕೇನ್ರಿ? ಹೆಸರು ಹಾಕಿ ಆಮೇಲೆ ಬರಬೇಡ ಅನ್ನೋದು, ಕರೆದು ಬರಬೇಡ ಅನ್ನೋದು, ಇದಕ್ಕಿಂತ ಅವಮಾನ ಇದೆಯಾ? ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರೆಡಿ ಆಗ್ಬಿಡುತ್ತೆ. ಇನ್ನು ಮುಂದಕ್ಕಂತೆ ಒಂದು ಒಳ್ಳೆ ಅಭಿವೃದ್ಧಿಗೆ ಟಚ್ ಕೊಡ್ತಾರೆ, ಹಂಗೆ ಹಿಂಗೆ ಅಂತ ನಾವು ಕೂಡ ಮಾತಾಡಿದ್ದು. ಅದೇನು ಲೆಕ್ಕಾಚಾರ ಹಾಕೊಂಡು ಇದನ್ನು ವರ್ಕೌಟ್ ಮಾಡಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಹೆಣ್ಮಕ್ಳು ವಿಚಾರದಲ್ಲಿ ನಿಜಕ್ಕೂ ಮಾಡಿದ ಅವಮಾನ ನೀವು. ಓಕೆ, ಅಂತೂ ಇಂತೂ 19 ಜನ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರೆ. ಇನ್ನು ಮುಂದಕ್ಕಿರೋ ತಡಿರಿ ಮಾರಿ ಹಬ್ಬ. ನಾಳೆಯಿಂದ ರಾಜೀನಾಮೆಗಳ ಪರ್ವ ಶುರುವಾಗುತ್ತೆ. ಅಸಮಾಧಾನಿತರೆಲ್ಲರೂ ಕೂಡ ಬಾಯ್ ಬಾಯ್ ಟಾಟಾ ಅಂತ ಹೇಳಕ್ ರೆಡಿ ಆಗಿದ್ದಾರೆ. ಅವ್ರನ್ನೆಲ್ಲ ಹೆಂಗ್ ಸಮಾಧಾನ ಮಾಡ್ತೀರಿ? ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ದ ನೀವು ಸಮಾನತೆ, ಲಿಂಗ ಸಮಾನತೆ ಅಂತ ಗುತ್ತಿಗೆಗೆ ತಗೊಂಡಿದ್ರ? ಸಮಾನತೆ ಅಂತ ಹೇಳೋದು ಯಾವ್ದು ಸಮಾನತೆ? ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದು ಸಮಾನತೆನಾ? ಕರ್ಸಿ ನಡಿ ನೀನು ವಾಪಸ್ ಅಂತ ಕಳ್ಸಿದ್ರಲ್ಲ, ಅದು ಸಮಾನತೆನ ಇದು? ಅವಮಾನ ಮಾಡಿಬಿಟ್ರಲ್ಲ. ಸುಮ್ಮನಿದ್ದವ್ರನ್ನ ಕರ್ಸಿ ಅವಮಾನ ಮಾಡೋದು, ಛೇ, ಇದನ್ನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರದಿಂದ. ಆಮೇಲೆ ಪ್ರಾದೇಶಿಕವಾರು ಹೆಂಗ್ ವರ್ಕೌಟ್ ಮಾಡಿದ್ದಾರೆ? ಇಲ್ಲ, ಕೆಲವೊಂದು ಕೋಲಾರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು ಚಿಕ್ಕಮಗಳೂರಿನಲ್ಲಿ 5 ಕಾಂಗ್ರೆಸ್ಗೆ ಕೊಟ್ಬಿಟ್ರು. ಬಿಜೆಪಿಯ ಸ್ಟ್ರಾಂಗ್ ಬೆಲ್ಟ್ ಅಂತ ಕರೆಸ್ಕೊಳ್ತಾ ಇತ್ತು ಚಿಕ್ಕಮಗಳೂರು. 5 ಕಾಂಗ್ರೆಸ್ ಕೊಟ್ರೆ ಈ ಸಲ ಮಾಡಿದ್ದೇನು? ನೀವು ಕೊಟ್ಟಿದ್ಯೇನು? ಜನ ನಿಮಗೆ ಓಟ್ ಕೊಟ್ರು, ನೀವು ಜನಕ್ಕೆ ಏನ್ ಕೊಟ್ರಿ? ಚಿಕ್ಕಮಗಳೂರಿನ ಜನಪ್ರತಿನಿಧಿಗಳಿಗೆ ಏನ್ ಕೊಟ್ರಿ? ಚಿಪ್ ಕೊಟ್ಟು ಕಳ್ಸಿದ್ರಿ. ಚಿಪ್ಪು ಕೊಡ್ಲಿಲ್ವಲ್ಲ, ಕರ್ಸ್ ವಾಪಸ್ ಕಳ್ಸಿದ್ರಲ್ಲ. ಇದಕ್ಕಿಂತ ಅವಮಾನ ಇದೆಯಾ? ಒಂದೇ ಒಂದು ಹೆಣ್ಣು ದಿಕ್ಕಿಲ್ಲದ ಕ್ಯಾಬಿನೆಟ್ ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಹಿಂಗ್ ನಡೆದಿರ್ಲಿಲ್ವಾ ಅಂತ. ಇನ್ನೊಂದು ಪೆಂಡಿಂಗ್ ಉಳ್ಕೊಂಡಿದೀವಿ, ಅದು ಕೊಡ್ತೀವಿ ಅಂತ ಹೇಳಕ್ ಹೋಗ್ಬಿಡಿ. ಆಮೇಲೆ ಪ್ರಮಾಣ ವಚನ ಸಮಾರಂಭಕ್ಕೆ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಇದು ಇನ್ನೊಂದು ರೀತಿಯ ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ನೂತನ ಸಚಿವರ ಪಟ್ಟಿಯಿಂದ ಸಿದ್ದರಾಮಯ್ಯ ಅವರಿಗೆ ತೀವ್ರ ಅಸಮಾಧಾನ ಆಯ್ತಾ? ಅಸಮಾಧಾನವನ್ನ ಹೀಗೆ ತೋರಿಸ್ಕೊಂಡ್ರ? ಅಸಮಾಧಾನದ ಬಹಿರಂಗ ಸಂದೇಶವನ್ನ ಅಹಿಂದ ನಾಯಕ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬರದೆ ತೋರಿಸಿದ್ರ? ಡಿ.ಕೆ. ಶಿವಕುಮಾರ್ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಅವರ ಮುನಿಸು ಯಾವ ರೀತಿ ಪರಿಣಾಮ ಬೀರುತ್ತೆ ಮುಂದಕ್ಕೆ? ಪ್ರಮಾಣ ವಚನ ಸಮಾರಂಭಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಲೋಕಭವನದ ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ ಮಾಜಿ ಮುಖ್ಯಮಂತ್ರಿ. ಇವತ್ತಿರಲಿಲ್ಲ ಅವರು. ಅವರ ಕಡೆಯವರು ಕೂಡ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಇದ್ರು. ಹಾಗೆ ನೋಡೋದಾದ್ರೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ರೆಫರ್ ಮಾಡಿದ್ದೆ ಸಿದ್ದರಾಮಯ್ಯ ಅವರು ಅಂತ ಹೇಳಲಾಗ್ತಾ ಇತ್ತು. ವಿಧಾನ ಅಂದ್ರೆ ಈ MLA ಟಿಕೆಟ್ ಕೊಡ್ಬೇಕಾದ್ರೆ ತೀವ್ರ ಪೈಪೋಟಿ ನಡೆಸಿದ್ರು.
ಲಾಬಿ ನಡೆಸಿದ್ರು, ಅವರಿಗೆ ಸಿಗಬೇಕಿತ್ತು. ಹಾಗೆ ನೋಡೋದಾದ್ರೆ ಕೊನೆ ಕ್ಷಣದಲ್ಲಿ ಹೆಸರು ಉಲ್ಟಂ ಪಲ್ಟಾ ಆಯಿತು, ಗಾಯತ್ರಿ ಶಾಂತೇಗೌಡ್ರಿಗೆ ಸಿಗ್ಲಿಲ್ಲ. ಆಗೇನೋ ಸಮಾಧಾನ ಮಾಡಿದ್ರಂತೆ, ನೀನಿರಮ್ಮ MLC ಆಗು, ಆಮೇಲೆ ಮಂತ್ರಿ ಮಾಡ್ತೀನಿ ಅಂತ. ಅದರಂತೆ ನಡ್ಕೊಂಡ್ರು, ನುಡಿದಂತೆ ನಡ್ಕೊಂಡಿದ್ದಾರೆ ಅಂತ ಇನ್ನೇನು ಹೇಳಬೇಕು ಗಾಯತ್ರಿ ಶಾಂತೇಗೌಡ್ರ ಹೆಸರಲ್ಲಿ. ತಗಳಿ ವರ್ಷೆ ತೋರಿಸ್ಬಿಟ್ರು. ಫೋನೇ ಹೋಗ್ಲಿಲ್ವಂತ ಅವರಿಗೆ. ಪಾಪ ಬಂದಿದ್ರು ಅವರು ಆರಂಭದಲ್ಲಿ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಹೌದಾ, ನನ್ಗ ನಿಜವಾಗಿಯೂನಾ ಅಂತ ಲಿಸ್ಟ್ ನೋಡಿ ಕೆಳಗೆ ವೇಣುಗೋಪಾಲ್ ಅವರ ಸಿಗ್ನೇಚರ್ ಇದ್ದಿದ್ದು ನೋಡಿ ಕನ್ಫರ್ಮ್ ಮಾಡ್ಕೊಂಡ್ರು. ಅಯ್ಯಪ್ಪ, ನಮಗೆ ಕೊಟ್ಬಿಟ್ರಲ್ಲ, ಅಂತೂ ಇಷ್ಟು ದಿನ ಶ್ರಮ ಹಾಕಿದ್ದಕ್ಕೆ ಕೂಲಿ ಕೊಟ್ಬಿಟ್ರಲ್ಲ. DK ಶಿವಕುಮಾರ್ ಅವರ ಭಾಷೆಯಲ್ಲಿ ಹೇಳೋದಾದ್ರೆ ಕೂಲಿ ಸಿಕ್ತು ಅಂತ ಅನ್ಕೊಂಡ್ರು. ತಗಳಿ ಕೈ ಕೊಟ್ಟು ಅಥವಾ ಬಾಯಿಗಿಟ್ಟು ಕಿತ್ಕೊಂಡ್ರು, ಬಾಯಿಂದಲೇ ಕಿತ್ಕೊಂಡ್ರು, ಕೈ ಕೊಟ್ಟು ಕಿತ್ಕೊಂಡಿದ್ದಲ್ಲ ಇದೊಂಥರ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಹಂಗಾಗ್ಬಿಡ್ತು. ಯಾರದ್ದೋ ಮುನಿಸು, ಯಾರದ್ದೋ ಬಣ ಬಡಿದಾಟ, ಪಾಪ ಅವಮಾನ ಮಾಡಿಸ್ಕೊಂಡಿದ್ದು ಗಾಯತ್ರಿ ಶಾಂತೇಗೌಡ. ಆಮೇಲೆ ಈ ಜೂನ್ 3ನೇ ತಾರೀಕು ಇದೇ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ರಾಜ್ಯದ ಮುಖ್ಯಮಂತ್ರಿಯಾಗಿ. ಅಲ್ಲಿಂದ ಇಲ್ಲಿ ತನಕ ಲೆಕ್ಕ ಹಾಕಿದ್ರೆ ಕರೆಕ್ಟಾಗಿ 60 ಡೇಸ್ ಅಥವಾ 60 ದಿನ. ಇವಾಗ ಎಷ್ಟು, ಆಗಸ್ಟ್ 3ನೇ ತಾರೀಕು, ಜೂನಲ್ಲಿ ಅವ್ರು ತಗೊಂಡಿದ್ರು, ಜುಲೈ ಗ್ಯಾಪ್ ಆಯಿತು, ಆಗಸ್ಟ್ 2 ತಿಂಗಳು ತಗೊಂಡ್ರು ಕ್ಯಾಬಿನೆಟ್ನ ಅಂದರೆ ಸಂಪುಟ ವಿಸ್ತರಣೆ ಮಾಡೋದಕ್ಕೆ. ಅದನ್ನಾದರೂ ಸರಿಯಾಗಿ ಮಾಡಿದ್ರಾ? ಡೆಲ್ಲಿಗೆ ಹೋದ್ರು ವಾಪಸ್ ಬಂದರು, ಹೋದ್ರು ವಾಪಸ್ ಬಂದರು. ಹಂಗೆ ನೋಡೋದಾದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಪರಮಾಧಿಕಾರ, ತನ್ನ ಕ್ಯಾಬಿನೆಟ್ ಹೇಗಿರಬೇಕು, ತನ್ನ ಟೀಮ್ ಹೇಗಿರಬೇಕು, ತನ್ನ ಜೋಶಿಗೆ ತಕ್ಕಂತೆ, ಸ್ಪೀಡಿಗೆ ತಕ್ಕಂತೆ ಕೆಲಸ ಮಾಡಬೇಕು. ಆ್ಯಂಡ್ ಯಾರ್ಯಾರು ಅವರ ಕೆಪಬಿಲಿಟಿ ಏನೋ, ಅವರ ಯೋಗ್ಯತೆಗೆ ತಕ್ಕಂತೆ ಖಾತೆಗಳನ್ನು ಕೊಡಬೇಕು. ಅದು ಹಿರಿತನದ ಆಧಾರ ಮತ್ತು ಹೊಸ ಮುಖಗಳನ್ನು ಸೇರಿಸೋದು, ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋದು, ಇವೆಲ್ಲವೂ ಸೇರಬೇಕು. ಬಟ್ ಇಲ್ಲಿ ಏನಾಗಿದೆ, ಯಾರ ಕೈ ಮೇಲಾಗಿದೆ ಅರ್ಥನೇ ಆಗ್ತಾ ಇಲ್ಲ. ಕೆಲವೊಬ್ರು ಆಲ್ರೆಡಿ ಸಿಡ್ದೇದಿದ್ದಾರೆ, ಒಬ್ರು ರಾಜೀನಾಮೆ ಪತ್ರಕ್ಕೂ ಕೂಡ ಸೈನ್ ಹಾಕ್ಬಿಟ್ಟಿದ್ದಾರೆ, ಇನ್ನೊಂದು 2-3 ಜನ ನಾಳೆಯಿಂದ ರೆಡಿಯಾಗಿ ನಿಂತಿದ್ದಾರೆ. ಹೆಂಗೆ ಸಮಾಧಾನ ಮಾಡ್ತಾರೋ ಗೊತ್ತಿಲ್ಲ. ಇದು ನಿಜಕ್ಕೂ DK ಶಿವಕುಮಾರ್ ಅವ್ರಿಗೆ ಮುಂದಿನ ಹಾದಿ ಸುಲಭವಾಗಂತೂ ಇಲ್ಲ. ಇವ್ರು ಹೇಳ್ಬಿಡ್ಬೋದು, ಎಂಥದ್ದು ನಿಗಮ ಕೊಡ್ತಾರೆ, ಚೇರ್ಮನ್ ಈ ಕಾರ್ಪೊರೇಷನ್ಗಳಿಗೆ ಪಟ್ಟ ಕೊಟ್ಬಿಡ್ತಾರೆ ಅಂತ. ಈಗ ಈ TV ಜಯಚಂದ್ರ ಅಂತವರೆಲ್ಲ ನಿಗಮಗಳನ್ನು ಒಪ್ಕೊಬಿಡ್ತಾರ. ದೊಡ್ಡವ್ರು ಇದ್ದಾರೆ, ಮಿನಿಸ್ಟ್ರಿಗಳಾಗಿದ್ದಂಥವ್ರು ಇದ್ದಾರೆ, ಅವರಿಗೆ ನೀವು ನಿಗಮ ಕೊಡ್ತೀವಿ ಅಂದರೆ ಒಪ್ಕೋತಾರಾ? ಏನಪ್ಪ, ಬೇಳೂರು ಗೋಪಾಲಕೃಷ್ಣ ಅವರಂತೂ ಲೋಗ ಸಿಕ್ಕಲ್ಲೆಲ್ಲ ನನಗೆ ಭರವಸೆ ಇದೆ, ನಾನು ಮಂತ್ರಿ ಆಗ್ತೀನಿ ಅಂತ ಪಾಪ ಮಾತಾಡ್ತಾ ಇದ್ರು. ಓಕೆ, ಇಷ್ಟು ದಿನ ಇದ್ದಂತಹ ಕ್ಯಾಬಿನೆಟ್ ಕಗ್ಗಂಟು ಮುಗ್ದಿದ್ದೇನೋ ಆಯಿತು. ಆದರೆ ಈ ವಿಚಾರ CM DK ಶಿವಕುಮಾರ್ಗೆ ರಿಲೀಫ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಇಲ್ಲಿ ತನಕ ಕ್ಯಾಬಿನೆಟ್ಟು ಆ ಕಗ್ಗಂಟು ಮುಗ್ದೋಯ್ತು. ಬಟ್ ಇನ್ನು ಮುಂದಕ್ಕೆ ಹೂವಿನ ಹಾದಿನ ಖಂಡಿತವಾಗ್ಲೂ ಇಲ್ಲ, ಮುಳ್ಳಿನ ಹಾದಿ DK ಶಿವಕುಮಾರ್ ಅವ್ರಿಗೆ ವೆಲ್ಕಮ್ ಮಾಡೋಕೆ ಕಾಯ್ತಾ ಇದೆ. ಅಸಮಾಧಾನಿತರಿದ್ದಾರೆ, ರಾಜೀನಾಮೆ ಕೊಡ್ತೀವಿ ಅಂತ ಇದ್ದಾರೆ. ಒಂದು ಹೆಣ್ಣು ದಿಕ್ಕಿಲ್ಲ ರೀ, ಇದು ನಾನು ಬೇಕಾದ್ರೆ 100 ಸಲ ಹೇಳ್ತೀನಿ. ಒಂದು ಹೆಣ್ಣು ದಿಕ್ಕಿಲ್ಲದ ಕ್ಯಾಬಿನೆಟ್ ಇವತ್ತಾಗಿರೋದು. ಆರಂಭದಲ್ಲಿ ಅವಮಾನ ಮಾಡಿದ್ರಿ, ಶಾಸ್ತ್ರಕ್ಕೂ ಒಬ್ಬ ಹೆಣ್ಮಗಳನ್ನ ತಗೊಳ್ಳಿಲ್ಲ, ಇಲ್ಲಿ ಒಬ್ಬ ಹೆಣ್ಮಗ್ಳ ಹೆಸರು ಹಾಕಿದ್ರಿ ಗಾಯತ್ರಿ ಶಾಂತೇಗೌಡ ಅಂತ. ಇನ್ನೇನು ಅವರು ಹೆಸರು ಇಂತಹ ಹೆಸರಿನವಳದ ನಾನು ಅಂತ ಹೇಳಬೇಕು, ಬರಬೇಡ ನೀನು ಅಂದ್ಬಿಟ್ರಿ. ಇದಕ್ಕಿಂತ ಅವಮಾನ ಇದೆಯಾ? ವಾಟ್ ಅ ಶೇಮ್ ಅನ್ನಿಸ್ಬಿಡ್ತು ನಿಜಕ್ಕೂ. ಪಾಪ ಮನೇಲಿ ಆರಾಮಾಗಿದ್ದಂತಹ ಗಾಯತ್ರಿ ಶಾಂತೇಗೌಡರು ಹೋದ ತಿಂಗಳು ಫುಲ್ ಖುಷಿಯಾಗಿದ್ರು. 3 ವರ್ಷ ಅಜ್ಞಾತವಾಸ ಅವರಿಗೆ, ಗೆದ್ದಿಲ್ಲ ಅನ್ನೋ ರೀತಿಯಲ್ಲಿ MLC ವಿಚಾರದಲ್ಲಿ. ಈಗ ಡಬಲ್ ಧಮಾಕ ನೋಡ್ರಿ, ಅದು ಅದೃಷ್ಟ ಒದ್ಕ ಬಂದರೆ ಹಿಂಗೆ ಒದ್ಕ ಬರೋದು ಅಂತ ಎಲ್ಲ ಚರ್ಚೆಗಳು ಶುರು ಆಗ್ಬಿಡ್ತು. ಬಟ್ ಕೊನೆ ಕ್ಷಣದಲ್ಲಿ ಎಲ್ಲ ಉಲ್ಟಂ ಪಲ್ಟಾ. ಈಗ ಒಂದು ಸ್ಥಾನ ಬಹುಶಃ ಯಾವುದೋ ಒಬ್ಬ ಹೆಣ್ಮಗಳಿಗೆ ಕೊಡ್ಬೋದು, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾದರೂ ಆಗಿರ್ಬೋದು, ಉಮಾಶ್ರೀ ಅವರಾದರೂ ಆಗಿರ್ಬೋದು, ಅಥವಾ ಈ ಕಾಂಗ್ರೆಸ್ನಲ್ಲಿ ಏನು ಬೇಕಾದರೂ ಆಗ್ಬೋದು ರೀ. BJP ಥರ ಏನು ಸರ್ಪ್ರೈಸ್ BJPಗೆ ಕೊಡೋಕ್ಕೆ ಬರುತ್ತೆ ಅಂತಲ್ಲ, ಕಾಂಗ್ರೆಸ್ನಲ್ಲೂ ಆಗುತ್ತೆ.